ನೇತ್ರಾವತಿ ಡೋರ್ ನಂಬರ್ 33. ನಂಗೆ ಇದು ನೆನಪಿದೆ. ಹೌದಾ? 33. ಓ ಮೈ ಗಾಡ್, ಓಪನ್ ಇಲ್ಲ ಫ್ರೆಂಡ್. ಹೌದಾ? ಇಲ್ಲೆಲ್ಲ ಕುತ್ಕೊಂಡು ಆಟಾಡ್ತಾ ಇದ್ರಾ? ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಮಧ್ಯಾಹ್ನ ಆಗಿದೆ. ನಾವು ಏನೋ ಪ್ಲ್ಯಾನ್ ಮಾಡಿದ್ವಿ, ಅದು ಆಗಲಿಲ್ಲ, ಇನ್ನೇನೋ ಚೇಂಜ್ ಆಗಿದೆ. ಸೊ ಮಧ್ಯಾಹ್ನ ಕರೆಕ್ಟಾಗಿ 1 ಗಂಟೆ ಹೊರಗಡೆ ಹೊರಟಿದ್ದೀವಿ. ಏನಂದರೆ ಇವತ್ತು ಸಂಡೇ ಆಗಿರೋದ್ರಿಂದ ಇವ್ರಿಗೆ ರಜೆ ಇರುತ್ತೆ, ವೀಕ್ಲಿ ಆಫ್ ಇರುತ್ತೆ. ಸೊ ಬೆಳಗ್ಗೆ ಬರ್ತೀನಿ ಅಂತ ಹೇಳಿದ್ರು, ಬಟ್ ನಾನು ಊರಲ್ಲಿದ್ದೆ, ಆಂಟಿ ಮನೇಲಿದ್ದೆ. ನನಗೂ ಅಲ್ಲಿಂದ ಬರೋದು ಲೇಟ್ ಆಯಿತು. ಇವರು ಮನೆಯಿಂದ ಎದ್ದುಬಿಟ್ಟು ಬೆಳಗ್ಗೆ ಇವತ್ತು ಸಂಡೇ ಫ್ರೆಶ್ ಆಗಿ ಎದ್ದು ಹೇರ್ ಕಟ್ ಎಲ್ಲ ಮಾಡಿಸ್ಕೊಂಡು ಆರಾಮಾಗಿ ತಿಂಡಿ ತಿನ್ಕೊಂಡು, ಇವ್ರದ್ದು ಲೇಟ್ ಆಯಿತು, ನಂದು ಲೇಟ್ ಆಯಿತು. ಸೊ ಇಬ್ಬರು ಹೊರಟಿದ್ದು ಇವಾಗ ಲೇಟಾಗಿ ಓಡ್ತಾ ಇದ್ದೀವಿ. ಆ್ಯಂಡ್ ಇವತ್ತಿನ ವಿಷಯ ಏನು ಅಂತ ಹೇಳಿದ್ರೆ ಕಂಪ್ಲೀಟ್ಲಿ ಡಿಫ್ರೆಂಟಾಗಿ ಒಂದು ವೀಡಿಯೋ ಮಾಡೋಣ ಅಂತ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಆ್ಯಕ್ಚುಲಿ ಇದೊಂಥರ ಏನಂತಾರೆ, ಸವಿ ನೆನಪು. ಸುದೀಪ್ ಮಾಡಿದಾರಲ್ಲ ನೋಡಿ, ಮೈ ಆಟೋಗ್ರಾಫ್, ಆ ಥರ ಒಂದು ಫಿಲಮ್ಮು. ಅಷ್ಟೊಂದೆಲ್ಲ ಡೀಪಾಗಿ ಏನೋ ಹೋಗಲ್ಲ. ಸದ್ಯಕ್ಕೆ ನಾವು ತುಂಬ ದಿನದಿಂದ ಅನ್ಕೊತಾ ಇದ್ವಿ ಏನಂದರೆ ನಾನಂದರೆ ಈಗ ನನ್ನ ಲೈಫ್ ಸ್ಟೋರಿ ಅಂದರೆ ನಾನು ಸ್ಕೂಲಲ್ಲಿ ಓದಿದ್ದು, ಕಾಲೇಜು LKG to 10th ಸ್ಟ್ಯಾಂಡರ್ಡ್ ಒಂದೇ ಸ್ಕೂಲು. ಆಮೇಲೆ ನಾವಿರೋ ಮನೆಯಲ್ಲೇ ನಾವಿದ್ದಿದ್ದು, ಅಂದರೆ ನಾವು ಇವಾಗ ಫಸ್ಟ್ ಫ್ಲೋರಲ್ಲಿ ಇದ್ದೀವಿ, ಮೊದಲು ಕೆಳಗಡೆ ಇದ್ವಿ ಅದು ಕಟ್ಟೋಕ್ಕಿಂತ ಮುಂಚೆ. ಬಟ್ ಸೇಮ್. ಆಮೇಲೆ ಕಾಲೇಜು ಅಷ್ಟು ಬಿಟ್ರೆ ನಂದು ಆ ಥರ ಅಷ್ಟೊಂದು ಚೇಂಜಸ್ ಯಾವುದೂ ಇಲ್ಲ. ಬಟ್ ಇವ್ರು ಫ್ರೆಂಡ್ಸ್ ಒಂದು ಕಾಲ್ ಬಂತು. ಹಾಗೆ ನಂದು ಅಂತಂದರೆ ಯಾವುದೋ ಒಂದು ವಿಡಿಯೋ ನೋಡಿ ನನಗೊಂದು ಪ್ಲ್ಯಾನ್ ಆಯಿತು, ಈ ಥರ ನಾವು ಮಾಡಬೇಕು ಅಂತ. ಸೊ ಇವ್ರದ್ದು ಸ್ಕೂಲಲ್ಲಿ ಓದಿದ್ದು LKG to ಇವರು ನೇಟಿವ್ ಗೊತ್ತು ನಿಮಗೆ, KR ನಗರ ಅಂತ. ಅಲ್ಲಿಂದ ಇವರು ಎಷ್ಟು ವರ್ಷಕ್ಕೆ ಮೈಸೂರಿಗೆ ಬಂದರು, ಫ್ಯಾಮಿಲಿ ಎಲ್ಲ. ಆಮೇಲೆ ಎಲ್ಲಿ ಸ್ಟೇ ಆಗಿದ್ರು, ಮತ್ತು ಯಾವ ಸ್ಕೂಲಲ್ಲಿ ಓದಿದ್ರು, ಎಷ್ಟು ಸ್ಕೂಲ್ ಚೇಂಜ್ ಮಾಡಿದ್ದಾರೆ, ಯಾವ ಕಾಲೇಜ್ ಚೇಂಜ್ ಮಾಡಿದ್ದಾರೆ, ಎಷ್ಟು ಮನೆ ಅಂದರೆ ಸ್ಟಾರ್ಟಿಂಗ್ ರೆಂಟಲ್ಲಿ ಇದ್ದಿದ್ದು ಯಾವ ಮನೆ, ಅದೆಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ಬೇಕು ಅಂತ ನನಗೊಂದು ಆಸೆ ಇತ್ತು. ಇವರು ಹೇಳ್ತಾಯಿದ್ರು, ಮದುವೆಗೂ ಮುಂಚೆ ಎಲ್ಲ ಹೇಳ್ತಾಯಿದ್ರು ಆ ಸ್ಟೋರಿ ಎಲ್ಲ. ಅವಾಗ ನನ್ನ ತಲೆಯಲ್ಲಿ ಇಟ್ಕೊಂಡಿದ್ದೆ ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಬಟ್ ನಮಗೆ ಟೈಮೇ ಆಗಿರಲಿಲ್ಲ. ಸೊ ಇವಾಗ ಟೈಮ್ ಬಂದಿದೆ. ಇವತ್ತು ಸಂಡೇ ಆಗಿರೋದ್ರಿಂದ ಬೇರೆ ಪ್ಲ್ಯಾನ್ ಇಟ್ಕೊಂಡಿದ್ವಿ ನಾವು. ಯಾಕೆ ಇದನ್ನು ಮಾಡಬಾರ್ದು, ಬೇರೆ ಟೈಮಲ್ಲೆಲ್ಲ ನಮಗೆ ಈ ವಿಡಿಯೋ ಮಾಡೋಕ್ಕೆ ನಮ್ಗೆ ನಿಜವಾಗ್ಲೂ ಟೈಮ್ ಇರಲ್ಲ. ಸೊ ಇವತ್ತು ಟೈಮ್ ಸಿಕ್ಕಿದೆ, ಮಾಡೋಣ ಅಂತ ಅಂದ್ಕೊಂಡ್ವಿ. ಓಕೆ, ಇವರು ಓಕೆ ಅಂತ ಹೇಳಿದ್ದಾರೆ. ಇವಾಗ ಓಡ್ತಾ ಇದ್ದೀವಿ. ಸೊ ನಮ್ಮ ಪಯಣ ಎಲ್ಲಿಗೆ ಇವಾಗ? ಫಸ್ಟ್ ಈಗ ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ, ಆಕ್ಚುಲಿ ನೀವು ಹುಟ್ಟಿದ್ದು KR ನಗರ, ಹಾಸ್ಪಿಟಲಲ್ಲಿ ಹುಟ್ಟಿಲ್ಲ. ಇವರು ಹುಟ್ಟಿದ್ದು ಮನೇಲೇ ಹುಟ್ಟಿದ್ದು, ಮನೇಲೇ ಇವ್ರದ್ದು ಡೆಲಿವರಿ ಆಗಿದ್ದು. ಓಕೆನಾ? ಆ್ಯಂಡ್ ನೀವು ಅಲ್ಲಿಂದ ಮೈಸೂರಿಗೆ ಬಂದಿದ್ದು ಎಷ್ಟು ವರ್ಷ ಇದ್ದಾಗ? 2 ವರ್ಷ ಬೇಬಿ ಇದ್ದಾಗ. ಕರೆಕ್ಟಾಗಿ ಇವರು 2 ವರ್ಷ ಬೇಬಿ ಇದ್ದಾಗ ಮೈಸೂರಿಗೆ ಬಂದ್ರಂತೆ. ಅಂದರೆ ರಮ್ಯಾಕೊಂಗೊಂದು 3 years, ಸೌಮ್ಯಾಕೊಂಗೊಂದು 6-7 years. ಓಕೆ, ಅಷ್ಟು. ಅವಳು ಆಕ್ಚುಲಿ ಸೌಮ್ಯ ಮಾತ್ರ ಸ್ಕೂಲಲ್ಲಿ ಅಡ್ಮಿಷನ್ ಆಗಿದ್ಲು. ಎಲ್ಲಿ? ಅಲ್ಲಿ ಊರಲ್ಲಿ. ಓಕೆ, ಫಸ್ಟ್ ಸ್ಟ್ಯಾಂಡರ್ಡ್ ಇನ್ನೂ ಸೆಕೆಂಡ್ ಸ್ಟ್ಯಾಂಡರ್ಡ್ ಓದ್ತಿದ್ಲು. ಬಟ್ ನಾವೆಲ್ಲ ಇನ್ನೂ ನನ್ನ ಪಾಪ 2 ವರ್ಷದ ಮಗು ಬಂದಾಗ, ಇಲ್ಲಿಗೆ 2 ವರ್ಷದ ಮಗು ಬಂದಾಗ, ನೀವು 2 ವರ್ಷದ ಮಗು ಇದ್ದಾಗ ಇವರು ಯಾವ ಮನೇಲಿ ಇದ್ರು ಅಂತ ನಿಮಗೆ ತೋರಿಸ್ತೀವಿ. ಇವಾಗ ಅದೇ ಮನೆಗೆ ಹೋಗ್ತಾ ಇದೀವಿ, ನಡೀರಿ. ಅಂದ್ರೆ ಏನ್ ಅನ್ಸ್ತದೆ ಅಂದ್ರೆ, ನಾನು ಸ್ವಲ್ಪ ಎಕ್ಸೈಟೆಡ್ ಆಗಿದ್ದೀನಿ ಆಕ್ಚುಲಿ ಈ ವಿಡಿಯೋ ಮಾಡ್ಲಿಕ್ಕೆ. ಏನಂದ್ರೆ ನಾನು ಸುಮ್ನೆ ಅಂತೂ ಈಗ ಅಲ್ಲೆಲ್ಲ ಹೋಗ್ತಿದ್ನೋ, ಒಂದ್ ದಿವಸ ಹೋಗಕ್ಕೂ ಯೋಚನೆ ಮಾಡಿಲ್ಲ. ಬಟ್ ಈ ವ್ಲಾಗ್ ಅನ್ನ ಒಂದು ಕಾನ್ಸೆಪ್ಟ್ ಇಟ್ಕೊಂಡಾದ್ರೆ ಅಲ್ಲೆಲ್ಲ ಹೋಗಿ ನಾನು ಫೀಲ್ ಮಾಡ್ತೀನಿ ಅನ್ನೋ ಅಂತ ಅನಿಸ್ತದೆ. ಈಗ ಸ್ಟಾರ್ಟ್ ಮಾಡಿದ್ಮೇಲೆ ಅದೊಂದು ಕಾನ್ಸೆಪ್ಟ್ ಬಂದ್ಮೇಲೆ ನಿಮ್ಗೂ ಒಂದು ಮೆಮೊರೀಸ್ ಎಲ್ಲ ರೀಕಾಲ್ ಆಗುತ್ತೆ, ಚೆನ್ನಾಗಿರುತ್ತೆ. ಆಮೇಲೆ ಈ ವೆದರು ಒಂಥರ ಚೆನ್ನಾಗಿದೆ, ಮಳೆ ಬರೋ ಥರ ವೆದರು. ಈ ಥರ ವೆದರಲ್ಲಿ ತುಂಬ ಬಿಸಿಲಿದ್ದಾಗ ಈ ಥರ ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಸ್ವಲ್ಪ ಕಷ್ಟ. ಕೆಲವೊಬ್ರು ಕಷ್ಟ ಆಗಲ್ಲ, ಬಟ್ ಒಂದೊಂದ್ಸಲ ಸ್ವಲ್ಪ ಆದ್ರೂ ಕಷ್ಟ ಆಗುತ್ತೆ. ಈ ಥರ ವೆದರಲ್ಲಿ ಈ ಥರ ಒಂದು ವೀಡಿಯೋ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ನಾನು ಪ್ಲ್ಯಾನ್ ಮಾಡಿಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಸೊ ಇವರು ಮೊದಲನೇ ಸಲ ಇವರು ಮೈಸೂರಿಗೆ ಬಂದಾಗ ಯಾವ ಮನೆಯಲ್ಲಿದ್ದರು ಅಂತ. 2 ವರ್ಷದ ಮಗು, 2 ವರ್ಷದ ಮಗು, ಇವರು ಶಿವ ಅವರು 2 ವರ್ಷದ ಮಗು ಇವಾಗ ಎಲ್ಲಿದ್ರು, ಎಲ್ಲಿ ಸ್ಟೇ ಆಗಿದ್ರು ಅಂತ ಇವಾಗ ಹೋಗೋಣ ಬನ್ನಿ ಗೈಸ್. ಫೈನಲಿ ಬಂದಿದ್ದೀವಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನೋಡಿ, ಇದೇ ಬಿಲ್ಡಿಂಗಾ? ನಾನು ಇದಾದ್ಮೇಲೆ ಹೋಗಿ ಮನೆಗೆ ಶಿಫ್ಟ್ ಮಾಡಿದಿರಲ್ಲ, ಅದನ್ನ ನೋಡಿದ್ದೆ, ತೋರಿಸಿದ್ರಿ. ಬಟ್ ಈ ಬಿಲ್ಡಿಂಗ್ ನಾನು ನೋಡಿರ್ಲಿಲ್ಲ.
ಈ ಬಿಲ್ಡಿಂಗ್ ನೋಡಿ. ಈಗ ಕರ್ಕೊಂಡು ಹೋಗ್ತೀರಾ ನನ್ನ? ಬನ್ನಿ ಹೋಗೋಣ. ಓಕೆ, ಲೆಟ್ಸ್ ಗೋ. ನಿಮ್ಗೆ ನೆನಪಿದೆ ನೀಟಾಗಿ? ಅಂದ್ರೆ 2 ವರ್ಷದಲ್ಲಿ ನೆನಪಿರಲ್ಲ, ಅದಾದ್ಮೇಲೆ ಒಂದು ಫಸ್ಟ್ ಸ್ಟ್ಯಾಂಡರ್ಡಿಂದ ನೆನಪಿರುತ್ತೆ ಅಲ್ವಾ? ನೋಡೋಣ, ಮಾಡಿಲ್ಲ ಏನು ಅಂದ್ರೆ ಅಟ್ಲೀಸ್ಟ್ ಹೋಗಿ ಟ್ರೈ ಮಾಡೋಣ ಓಪನ್ ಇದೆಯಾ ಏನು ಅಂತ. ಡೋರ್ ನಂಬರ್ 33 ಇದು ನೆನಪಿದೆ. ಹೌದಾ? ಆ್ಯಕ್ಚುಲಿ ಇದು ಪೊಲೀಸ್ ಕ್ವಾರ್ಟರ್ಸ್. ನಾವು ಇಲ್ಲಿ ಹತ್ತಿ ಎಷ್ಟು ವರ್ಷ ಆಗಿದೆ. ನನ್ನೊಂದು ಚಿಕ್ಕದು ಸೈಕಲ್ ಇತ್ತು, ಚಿಕ್ಕದು, ಅದನ್ನ ಎತ್ಕೊಂಡು ಹೋಗುವ ಮೇಲಕ್ಕೆ ಇಲ್ಲೆಲ್ಲ ಬಿಡ್ತಿರ್ಲಿಲ್ಲ. ಎಷ್ಟು ಹಳೆ ಬಿಲ್ಡಿಂಗ್ ಆಗಿದೆ ಅಲ್ಲ. ಇಲ್ಲಿ ನಮಗೆ ಪರಿಚಯ ಮತ್ತೆ ರಿಲೇಟಿವ್ ಸುನೀಲ್ ಅಂತ ಫಂಕ್ಷನ್ ಬಂದಿದ್ರಲ್ಲ. ಓ ಹೌದಾ? ಓಕೆ. ಇದು ಈಗ 3rd ಫ್ಲೋರ್ಗೆ ಹತ್ಬೇಕಾ ನಾವು? ವಾಸ ಇದ್ದಾರಾ ಇನ್ನ? ತುಂಬ ಹಳೆ ಬಿಲ್ಡಿಂಗ್ ಆಗಿದೆ ಕಣ್ರಿ. ಹೆಂಗಿದೆ ಅಲ್ವಾ? ಎಷ್ಟು ಗಲೀಜಾಗಿದೆ. ಇದೇನಾ? ಓ ಮೈ ಗಾಡ್, ಓಪನ್ ಇಲ್ಲ ಫ್ರೆಂಡ್ಸ್. ನೋಡಿ ಎಷ್ಟು ಕಸ ಇದೆ, ಎಲ್ಲ ಕಸ ಇಲ್ಲೇ ಬಂದು ಹಾಕಿದ್ರೆ. ನೋಡಿದ್ರೆ ಹೆಂಗೆ ಅನಿಸ್ತಾಗ. ಗಾಯ್ಸ್, ಇದೆ ನಮ್ಮ ಮನೆ, ಫಸ್ಟ್ ಮನೆ, ನೇತ್ರಾವತಿ, ಡೋರ್ ನಂಬರ್ 33. ನಮ್ಮ ಅಮ್ಮನ ಹೋಟ್ ಲಿಸ್ಟು ಇದೇ ನಂಬರಲ್ಲಿ ಬಂದು ಹುಡುಕ್ತೆ ನನಗೆ. 2002 ಯಾವ್ದು ಎಲ್ಲಿ ಓಟ್ ಮಾಡಿದ್ರು ಅಂತ. ಇಲ್ಲೇ ಇದೇ ಡೋರ್ ನಂಬರ್ಗೆ. ಕಸ ನೋಡಿ ಹೆಂಗೆ ತುಂಬಿದ್ದು, ಏನಿದು ಅಂತಲೇ ಅರ್ಥ ಆಗ್ತಿಲ್ಲ. ಎಲ್ಲ ಫುಲ್ ಪಾಳು ಬಿದ್ದುಬಿಟ್ಟಿದೆ ಆ್ಯಕ್ಚುಲಿ. ಲಾಕ್ ಆಗಿದೆ. ಅದು ತೆಗಿಯೋ ಸಾಹಸ ಇಲ್ಲ, ಏನು ಬೇಡ. ಇಲ್ಲೇ ನೋಡೋಕ್ಕಾಗ್ತಲ್ಲ. ಎಷ್ಟು ನೆನಪಿದೆ ಇಲ್ಲಿ. ನಾನು ಬುಗ್ರಿ ಬಿಡೋಕೆ ಟ್ರೈ ಮಾಡ್ತಿದ್ದೆ. ನಮ್ಮ ಅಪ್ಪ ಹೇಳ್ಕೊಡೋರು ನನಗೆ ಇಲ್ಲಿ ಬುಗ್ರಿ ಬಿಡೋದು ಹೆಂಗೆ ಅಂತ. ಇಲ್ಲಿ ನಿಂತ್ಕೊಂಡು ಅಲ್ಲಿ ಕುತ್ಕೊಂಡು ನಮ್ಮ ಅಮ್ಮ ನನಗೆ ಊಟ ಮಾಡಿಸಿದ್ದು ನೆನಪಿದೆ ಆ ಜಾಗದಲ್ಲಿ. ನಾನು ಕುತ್ಕೊಂಡು ಹಂಗೆ ಅಲ್ಲಿ ಆಚೆ ನೋಡ್ಕೊಂಡು ನಿಂತ್ಕೊಳ್ಳುವೆ. ಆಯ್ತು, ಪಾಪು ಇದ್ದಾಗ ನಮ್ಮಮ್ಮ ಅಲ್ಲಿ ಊಟ ಮಾಡಿಸ್ತಿದ್ರು. ರಟ್ಟೊಂದು ಎಲ್ಲ ಇಲ್ಲಿ ತಗೊಂಡಿದ್ದೆ, ಆಟ ಆಡ್ತಿದ್ವಿ. ಇದು ಒಳಗಡೆ ಎಷ್ಟು ರೂಮ್ ಇತ್ತು? ಸಿಂಗಲ್ ರೂಮ್. ಇಲ್ಲಿ ಸಿಂಗಲ್ ರೂಮಾ? ಸಿಂಗಲ್ ರೂಮ್, ಒಂದು ಹಾಲು, ವಾಶ್ರೂಮ್, ಕಿಚನ್ನು. ಇಲ್ಲಿ ಇದ್ರೊಂದು ಕಥೆ ಹೇಳ್ತೀನಿ ನೋಡಿ. ಇದೆಯಲ್ಲ, ಏನಾಗಿದೆ ಅಂದ್ರೆ ರಮ್ಯ ಚಿಕ್ಕವಳು, ಸೌಮ್ಯ ಮೇಲಕ್ಕೆ ಏನೋ ಫ್ರೆಂಡ್ಸ್ ಜೊತೆ ಮೇಲೆ ಕತ್ತಕ್ಕೆ ಹೋಗ್ತಿದ್ಲು. ಅಂತ ಟೈಮಲ್ಲಿ ಅವಳು ರಮ್ಯ ನಾನು ಬರ್ತೀನಿ ಅಂತ ಹತ್ತಿಸ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಹೇಳಿದ್ರೆ ರಮ್ಯಂಗೆ ಇಳಿಯಕ್ಕಾಗ್ತಿಲ್ಲ, ಚಿಕ್ಕವಳಲ್ಲ ಅವಳು. ಹೊಡೆದ್ಬಿಟ್ಟಿದ್ರಂತೆ ನಿಮ್ಮ ಡ್ಯಾಡಿ. ಆಮೇಲೆ ಹೊಡೆದಾಕ್ಬಿಟ್ಟಿದ್ರು ನಮ್ಮ ಸೌಮ್ಯಂಗೆ. ಅವಳನ್ನೆಲ್ಲ ಕರ್ಕೊಂಡಿದ್ದೆ ನೀನು, ಚಿಕ್ಕ ಮಗುನೆಲ್ಲ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಎಲ್ಲ ಹೊಡೆದಾಕ್ಬಿಟ್ಟಿದ್ರು. ಹೆಂಗಿದೆ ಇದು? ಯಾವುದೋ ಓಪನ್ ಇದೆ. ಇದೇನೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲೇ ಅಪಾಯಿಂಟ್ ಆಗಿತ್ತು. ಪಕ್ಕದಲ್ಲೇ. ಇದೇ ನಮ್ಮ ಡ್ಯಾಡಿ ಫಸ್ಟ್. ನಾವೆಲ್ಲ ಇಲ್ಲೇ ಇರ್ತಿದ್ವಿ. ಈಗ ಹಂಗೆ ಹೊರಗಡೆಯಿಂದ ದೇವಸ್ಥಾನ ಕರ್ಕೊಂಡು ಹೋಗ್ತೀವಿ. ಮೆಮೊರೀಸ್ ಬ್ರಿಂಗ್ ಬ್ಯಾಕ್, ಮೆಮೊರೀಸ್ ಬ್ರಿಂಗ್ ಬ್ಯಾಕ್. ಆಷಾಢದಲ್ಲೂ ಎಲ್ಲೋ ದೇವಸ್ಥಾನಕ್ಕೆ ಹೋಗ್ತಾರಲ್ಲ, ಆಷಾಢದಲ್ಲೇನ ಏನು? ನಮ್ಮ ಸೌಮ್ಯ ಬೆಳಿಗ್ಗೆ ಧನುರ್ಮಾಸ ಬೆಳಿಗ್ಗೆ 5 ಗಂಟೆಗೆ ಎದ್ದು ಅಲ್ಲಿ ಇದು ಬರುತ್ತಲ್ಲ ಧನುರ್ಮಾಸ ಟೈಮ್, ಮೂಲೆ ಬರುತ್ತಲ್ಲ ಡಿಸೆಂಬರ್, ಆ ಟೈಮಲ್ಲಿ ಈ ದೇವಸ್ಥಾನಕ್ಕೆ ಬರ್ತಾ ಇದ್ವಿ. ಈ ದೇವಸ್ಥಾನಕ್ಕೆ ಆ ಟೈಮಲ್ಲಿ ಬರ್ತಾ ಇದ್ವಿ. ಈ ದೇವಸ್ಥಾನ ಆಗ ನಮ್ಮ ಮನೆಯವರೆಲ್ಲ ಮ್ಯಾಕ್ಸಿಮಮ್ ನಮ್ಮ ಚಿಕ್ಕ ವಯಸ್ಸಲ್ಲಿ ನಮ್ಗೆ ಗೊತ್ತಿದ್ದು 10 ಮನೆ ಹತ್ರ ದೇವಸ್ಥಾನ ಇದೆ. ಆಂಜನೇಯ ದೇವಸ್ಥಾನ ತುಂಬಾ ಬದಲಾಗಿದೆ ಆಕ್ಚುಲಿ. ಒಂಥರ ಈಗ ಮುಂದೆ ಈ ಶೀಟ್ ಎಲ್ಲ ಇರಲೇ ಇಲ್ಲ, ಎಲ್ಲ ಡೆವಲಪ್ ಮಾಡಿದ್ದಾರೆ. ಓಕೆ, ಈಗ ಹೆಂಗೋ ಮನೆ ಹತ್ರನೇ ಇರ್ತಾ ಇತ್ತು, ದೇವಸ್ಥಾನಕ್ಕೆ ಬರ್ತಾ ಇದ್ರಿ. ಹೌದು. ಇದು ಲಾಸ್ಟ್ ನಮ್ಮ ಡ್ಯಾಡಿ ಎಕ್ಸ್ಪೈರ್ ಆಗೋ ಟೈಮಲ್ಲಿ ವರ್ಕ್ ಮಾಡ್ತಿದ್ದ ಜಾಗ ಇದು. ಇದಾ ನೋಡಿ, ಪೊಲೀಸ್ ತರಬೇತಿ ಶಾಲೆ, ಮೈಸೂರು ಟ್ರೈನಿಂಗ್ ಸ್ಕೂಲ್, ಪೊಲೀಸ್ ಟ್ರೈನಿಂಗ್ ಸ್ಕೂಲ್. ಇದು ಡಿಫ್ರೆನ್ಸ್ ಇದೆಯಲ್ಲ, ಇದೆಲ್ಲ ಫುಲ್ ಇದು ಮಾಡಿದ್ದಾರೆ ನೋಡಿ. ಚೆನ್ನಾಗಿ ಮಾಡಿದ್ದಾರೆ ಅಲ್ಲ. ರಿಟೈರ್ಡ್ ಆಗೋ ಟೈಮಲ್ಲಿ ಇಲ್ಲಿದ್ರು. ನೆಕ್ಸ್ಟ್ ಎಲ್ಲಿಗೆ? ನೆಕ್ಸ್ಟ್ ಈಗ ನಾವು ಇಲ್ಲಿ ಗ್ರೌಂಡ್ ಇದೆ ಆಕ್ಚುಲಿ. ಇದು ಗ್ರೌಂಡು ಇಲ್ಲಿ ಬೇಕಾದ್ರೆ ಮುಂದೆ ಗ್ರೌಂಡ್ ಹೋಗ್ತಿದ್ದೀರಿ. ಫುಲ್
ಗ್ರೌಂಡ್ ಇದೆ ಇದು. ಈ ಗ್ರೌಂಡಲ್ಲಿ ಚಿಕ್ಕವನಿದ್ದಾಗ ನನ್ನ ಫ್ರೆಂಡು ಸೈಕಲ್ ಇತ್ತು. ಆ ಸೈಕಲಲ್ಲಿ ಇದೊಂಥರ ರೌಂಡ್ ತರ ಇತ್ತು. ರೌಂಡ್ ಹೊಡಿತಾ ಇರೋ ಟೈಮಲ್ಲಿ ಸೈಕಲ್ ಓಡಿಸ್ಬೇಕಾದ್ರೆ ಆ ಮೂಲೆಯಲ್ಲಿ ಬಿದ್ಬಿಟ್ಟೆ ನಾನು. ಸೈಕಲ್ ಓಡಿಸ್ಬೇಕು ಬಿದ್ದಿ ನನಗೆ ಒಂದು 10-15 ಸೆಕೆಂಡ್ ನನಗೆ ಮಾತೇ ಬರಲಿಲ್ಲ. ಎಷ್ಟು ವರ್ಷ ಚಿಕ್ಕ ಇನ್ನೂ ಇಲ್ಲೇ ಇದ್ವಿ, ಏನೋ ಇನ್ನೊಂದು 3rd ಸ್ಟ್ಯಾಂಡರ್ಡ್ ಆತರ. ಆ ಟೈಮಲ್ಲಿ ನನಗೆ ಮಾತೇ ಬರಲಿಲ್ಲ. ಒಂದ್ ಕ್ಷಣ ನನ್ಗೆ ಅಂತ ಇದ್ದೀನಿ, ಒಂಥರ ಭಯ ಆಗೋಯ್ತು ನನಗೆ. ಒಂದ್ ಕ್ಷಣ ಎಲ್ಲಿ ನನಗೆ 3rd ಸ್ಟ್ಯಾಂಡರ್ಡ್ಗೆ ನಿಮ್ಗೆ ಫೀಲ್ ಆಯ್ತು, ಸೆನ್ಸ್ ಆಯ್ತು. ನನಗೆ ಎಲ್ಲಿ ಮಾತು ಗೀತೆ ಹೊಟ್ಟೋಯ್ತಪ್ಪ ಬಿದ್ದಿದ್ದು ಇದಕ್ಕೆ ಅನಿಸ್ಬಿಡ್ತು. ಆ ಕ್ಷಣಕ್ಕೆ ನನಗೆ ಒಂದು 15 ಸೆಕೆಂಡ್ ಬಾಯಲ್ಲಿ ಮಾತೇ ಬರ್ತಾ ಇಲ್ಲ ಇದಕ್ಕೆ. ಆ ಕ್ಷಣಕ್ಕೆ ನನಗೆ ಆ ಟೈಮಲ್ಲಿ ಅದು ಇನ್ನೂ ನೆನಪಲ್ಲೇ ಇದೆ ನನಗೆ. ಇನ್ನೂ ನೆನ್ಪಿಟ್ಕೊಂಡಿದ್ರಲ್ಲ 3rd ಸ್ಟ್ಯಾಂಡರ್ಡ್. ಅದು ವೀಲಿ ಹೊಡಿತಾರಲ್ಲ ಆ ತರ ಸೈಕಲ್ ಕಿರಣ್ ಅಂತ, ಆ ತರ ಸೈಕಲ್ ಇತ್ತು ಅಲ್ಲಿ. ಆ ಕ್ಷಣಕ್ಕೆ ಒಂಥರ ಭಯ ಆಗಿತ್ತು ಒಂದು ಎನ್ಸ್ಕೊಂಡ್ರೆ. ಇದು ನೋಡಿದ್ರಿ. ನೆಕ್ಸ್ಟ್ ನಾವು ಇನ್ನೆಲ್ಲಿ ಇದ್ವಿ ಅಂತ ಹೋಗೋಣ ಬನ್ನಿ ಗೈಸ್. ಫ್ರೆಂಡ್ಸ್ ಇದೆ. ಓ ಇದನ್ನ ಗೀತಾ ಕಾನ್ವೆಂಟ್ ಅಂದ್ರೆ ನನಗೆ ಜಸ್ಟ್ G3 ಅನ್ನೋದು ಮಾತ್ರ ಗೊತ್ತು. ಗೀತಾ ಕಾನ್ವೆಂಟ್ ಅಂತ ನನಗೆ ಅಷ್ಟೊಂದು ತಲೆಯಲ್ಲಿಲ್ಲ. ಆ್ಯಕ್ಚುಲಿ ಫ್ರೆಂಡ್ಸ್ ಏನು ಕೋಇನ್ಸಿಡೆಂಟು ಅಂತ ಹೇಳಿದ್ರೆ, G3 ಸಿದ್ಧಾರ್ಥ ಲೇಔಟಲ್ಲಿ G3 ಸ್ಕೂಲ್ ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್. ನಾನು ಈ ಸ್ಕೂಲ್ಗೆ ಇವರು ಎಷ್ಟು LKG ಇಂದನಾ LKG ಇಂದ ಇವರು 5th ಸ್ಟ್ಯಾಂಡರ್ಡ್ ವರೆಗೂ ಈ ಸ್ಕೂಲಲ್ಲೇ ಇದೇ ಸ್ಕೂಲಲ್ಲಿ ಇವ್ರು ಓದಿದ್ದು. ಆ್ಯಂಡ್ ಏನು ಕೋಇನ್ಸಿಡೆಂಟ್ ಅಂತ ಹೇಳಿದ್ರೆ, ನಾನು ಫಸ್ಟ್ PU 2nd PU ನಾನು ಮರಿಮಲ್ಲಪ್ಪ ಕಾಲೇಜಲ್ಲಿ ಓದಿದ್ದು. ಅದಾದಮೇಲೆ ನಾನು ಆ್ಯಕ್ಚುಲಿ ನಾನು ಸೈನ್ಸ್ ತೊಗೊಂಡಿದ್ದರಿಂದ CET ಮತ್ತು ನೀಟ್ ಎಕ್ಸಾಮ್ಸ್ ಎಲ್ಲ ಅಟೆಂಡ್ ಮಾಡಬೇಕಲ್ಲ. CET ನೀಟ್ಸ್ ಎಕ್ಸಾಮ್ಸ್ ಎಲ್ಲ ಅಟೆಂಡ್ ಮಾಡಬೇಕಲ್ಲ. CET ಎಕ್ಸಾಮ್ ನನಗೆ ಇದೇ ಸೆಂಟರಲ್ಲಿ ಬಿದ್ದಿತ್ತು. ಹೋಗೋಕ್ಕಾಗಲ್ಲ, ಸಂಡೇ ಬಂದ್ಬಿಟ್ಟಿದ್ವಿ ಅನ್ಎಕ್ಸ್ಪೆಕ್ಟೆಡ್ಲಿ. ಎಲ್ಲ ಇದ್ದಾರೆ ಇಲ್ಲಿ. ಆಕ್ಚುಲಿ ಅಲ್ಲಿ ಕಿಟಕಿಗಳಿದೆಯಲ್ಲ ಅದು ಕ್ಲಾಸ್ ರೂಮ್. ಅದು ನಿಮ್ಗೆ ಚೆನ್ನಾಗಿ ನೆನಪಿದೆ ಅಲ್ವಾ? 5th 4th 3rd ಎಲ್ಲ ಕ್ಲಾಸ್ ರೂಮ್. ಇಲ್ಲಿ ಯಾವುದೋ ಮನೇಲಿ ಒಂದು ಜರ್ಮನ್ ಶೆಪರ್ಡ್ಸ್ ಹಾಕಿದ್ರು. ತಗೊಂಡು ಇಲ್ಲಿ ಆಟ ಆಡ್ಸೋರು. ಅಲ್ಲಿ ಕ್ಲಾಸಿಂದ ಈ ಕಡೆ ತಿರ್ಕೊಂಡು ನೋಡ್ಕಾ ಕೂತಿರ್ಬೇಕು. ಈ ರೋಡಲ್ಲೇನೋ ಜರ್ಮನ್ ಶೆಪರ್ಡ್ ಒಂದು ನಾಯ್ಸ್ ಹಾಕಿದ್ರು. ಅದೇನು ಹೇಳಿದ್ ಮಾತು ಕೇಳ್ತಿತ್ತು. ಒಳ್ಳೆ ಹೆಸದ್ರೆ ಎಲ್ಲ ಎತ್ಕೊಂಡ್ ಬರೋದು ಅದ್ರಲ್ಲಿ ಮಾಡ್ತಿದ್ರ. ನಾವು ಕ್ಲಾಸ್ ಕೊಟ್ಬಿಟ್ಟು ಹಿಂಗೆ ತಿರ್ಗ ನೋಡ್ತಾ ರೋಡಲ್ಲಿ. ನೀವು ಓದ್ತಿರುವಾಗ ಇದೆಲ್ಲ ಹಿಂಗೆ ಇತ್ತಾ? ಹಿಂಗೆ ಎಲ್ಲ ಡಿಫ್ರೆನ್ಸ್ ಇದೆ. ಎಷ್ಟು ವರ್ಷ ಆಯ್ತು ಆಗ್ಲೇ? ನಾನು ಎಷ್ಟು ವರ್ಷ ಆಯ್ತು ಅಂದ್ರೆ ಆಲ್ಮೋಸ್ಟ್ ಆಯ್ತು 25 ವರ್ಷನೇ ಆಯ್ತು ಅನ್ಕೊಳ್ಳಿ. ಸ್ಟಾರ್ಟಿಂಗ್ ಇಂದ ಲೆಕ್ಕ ಅಂದ್ರೆ 25, ಈಗ ಒಂದು 20 ಬಿಟ್ಟಾಗ. ನಾನು LKG ಇರ್ಬೇಕಾದ್ರೆ ಏನಂದ್ರೆ ಕರೆಕ್ಟ್ 11 ಗಂಟೆಗೇನೋ ಬಿಡೋರು. ಚಿಕ್ಕ ಮಕ್ಳಲ್ವಾ, 2 ಬಿಸ್ಕೆಟ್ ಕೊಡೋರು ಪ್ರತಿದಿನ ಸ್ಕೂಲಲ್ಲಿ. ಅದು ನೆನಪಾಗುತ್ತೆ. ಆಮೇಲೆ ನಮ್ಮನೆ ಒಂದು ಇದಿದೆ ಕ್ಲಾಕ್. ಅದು ಇಲ್ಲೇ ನಾನು LKG ಒಂದು 1st ಸ್ಟ್ಯಾಂಡರ್ಡ್ ಇದ್ದಾಗ ಕೊಟ್ಟಿದ್ರು. ಅದು ಇನ್ನೂ ನಮ್ಮ ಮನೇಲಿ ಇದೆ. ಅದನ್ನ ಎತ್ತಿಟ್ಟಿದ್ದೀನಿ. ಅದೊಂದು ನೆನಪು. ಓಕೆ, ಫೈನಲಿ ಇವರ ಲೋವರ್ ಪ್ರೈಮರಿ ಸ್ಕೂಲು ತೋರಿಸಿದ್ದಾರೆ. ಕಾಲೇಜಿಗೆ ಬಸ್ ಹತ್ತಾ ಇದ್ದೆ. ಈ ಬಸ್ ಸ್ಟ್ಯಾಂಡಲ್ಲಿ ನೀವು ಕಾಲೇಜಿಗೆ ಬಸ್ ಹತ್ತಾ ಇದ್ರಾ? ಅಲ್ಲಿ 6th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ಇಲ್ಲಿ ಬೇರೆ ಈ ಮನೆಗೆ ಬರ್ತೀವಿ. ಓಕೆ, ಇವಾಗ 10 ವರ್ಷದವರೆಗೂ ಅಂದ್ರೆ 5th ಸ್ಟ್ಯಾಂಡರ್ಡ್ ವರ್ಗೂ ಅಲ್ಲಿದ್ರಿ. ತುಂಬಾ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ ನೋಡಿ ಮನೆ, ಅಲ್ಲಿದ್ರಿ. ನೆಕ್ಸ್ಟ್ ಇವಾಗ ಬರ್ತಾ ಇರೋದು ಇವಾಗ 2ನೇ ಮನೆ ಎಲ್ಲಿ ಚೇಂಜ್ ಮಾಡಿದ್ರಿ ಅಂತ. 2ನೇ ಮನೆ ಈಗ ಆ್ಯಕ್ಚುಲಿ ಗೈಸ್ ಏನು ಗೊತ್ತಾ, ನನಗೆ ತೋರಿಸಿದ್ದಾರೆ ಈ ಮನೆನ. ಬಟ್ ಆ ಮನೆ ನನಗೆ ತೋರಿಸಿರ್ಲಿಲ್ಲ. ಬಟ್ ಇದೊಂಥರ ಚೆನ್ನಾಗಿದೆ. ಫುಲ್ ಮುಂದೆ ಮನೆನೇ. ಆಮೇಲೆ ಇದು 1st ಫ್ಲೋರ್ 2nd ಫ್ಲೋರ್ ಆ ಥರ ಇಲ್ಲ. ಫುಲ್ ವಟಾರ ಥರ ಒಂಥರ ಚೆನ್ನಾಗಿದೆ. ಮಕ್ಕಳೆಲ್ಲ ಆಟ ಆಡೋದಕ್ಕೆ. ಈಗ ಬಿಲ್ಡಿಂಗಲ್ಲೆಲ್ಲ ಮಕ್ಕಳು ಆಟ ಆಡೋದೆಲ್ಲ ಕಷ್ಟ ಆಗುತ್ತೆ. ಇದು ನೋಡಿ ಮಕ್ಕಳೆಲ್ಲ ಆಟ ಆಡೋದಕ್ಕೆಲ್ಲ ಒಂಥರ ಚೆನ್ನಾಗಿದೆ ಅಲ್ವಾ? ನೈಸ್. ಯಾರದು ಗೊತ್ತಿರೋರಾ? ಸರ್ ಆರಾಮ ನೋಡಿ ಗಾಯ್ಸ್, ಇದೆ ನಮ್ಮ ಮನೆ. ಇದಾ ಬೈಕ್ ಇಲ್ಲಿ ನಿಂತಿದೆಯಲ್ಲ, ಇದು ನಮ್ಮ ಮನೆ. ನಾನು ನೋಡಿದ್ದೀನಿ, ಈ ಮನೆ ನೋಡಿದ್ದೀನಿ ಅಂತ ಹೇಳಿದ್ನಲ್ಲ. ಇದು ಆಪೋಸಿಟ್ ಇರೋದು ಇವರ ಕ್ಲೋಸ್ ಫ್ರೆಂಡ್ ವರುಣ್ ಅಂತ ಇದಾರಲ್ಲ, ಅವ್ರ ಮನೆ. ಅವಾಗಿಂದ ಇವರು ಪರಿಚಯ ಆಗಿ ಕ್ಲೋಸ್ ಆಗಿದ್ದು.
ಹಿಂಗೆ ಆಪೋಸಿಟ್ ಒಂಥರ ಚೆನ್ನಾಗೈತಲ್ವಾ? ಹೆಂಗಂದ್ರೆ ಅವ್ರ ಮನೆ ಕಿಚನ್ ನಮ್ಮ ಮನೆ ಕಿಚನ್ ಕಾಣ್ತಿತ್ತು, ಕಾಣಿಸ್ತಾ ಇತ್ತು. ಆಮೇಲೆ ಈ ತೆಂಗಿನ ಮರ ಇದೆಯಲ್ಲ ಅದು ಅವರೇ ಹಾಕಿದ್ದು. ಈ ತೆಂಗಿನ ಮರ ಫಸ್ಟ್ ಫಲ ಬಿಟ್ಟಾಗ ನಾನು ಅವನು ಏನೋ ಪೂಜೆ ಮಾಡಿಸ್ಕೊಬರಕ್ಕೇನೋ ಹೋಗಿದ್ವಿ, ಏನೋ ತಗೊಂಡ್ ಬಂದ್ವಿ. ಆ ತರ ಸುಮಾರು ಮೆಮೊರೀಸ್ ಇದೆ ಇಲ್ಲಂತೂ. ಈ ಗಿಡನ ನಮ್ಮ ಗಾಡಿ ಏನೋ ಹಾಕಿದ್ದು, ಫುಲ್ಲು ಬ್ರಾಂಚಸ್ ಬಿಡ್ತಾ, ಇದು ಹೂವಾಗಳು ಬಿಡ್ತಿತ್ತು, ಇಡೀ ಲೈನ್ ಅವರು ಬಂದು ಕಿತ್ಕೊಂಡು ಹೋಗ್ತಾ. ಹೌದಾ? ಇಲ್ಲೆಲ್ಲ ಕುತ್ಕೊಂಡು ಆಟಾಡ್ತಾ ಇದ್ರಾ? ಇಲ್ಲೆಲ್ಲ ಫುಲ್ ಇಷ್ಟು ಇಲ್ಲಿ ಗಂಟೆ ನಾವು ಗಿಡನೇ ಹಾಕಿದ್ದು, ಬರೀ ಸ್ಟೋರ್ ಆಡಕ್ಕೆ ಮಾತ್ರ ಜಾಗ ಬಿಡ್ತೀವಿ. ವರುಣ್ ಅವ್ರ ಮನೆ ಇಲ್ಲಿ ಗಾರೆ ಇದೆಯಲ್ಲ, ಇದು ನಮ್ಮ ಅಮ್ಮ ಅವರೆಲ್ಲ ಮೀಟಿಂಗ್ ಮಾಡ್ತಿದ್ದ ಜಾಗ. ಹೌದಾ? ಕಟ್ಟೆ ಇಲ್ಲಿ ಗಂಟೆ ಇತ್ತು ಪೂರ್ತಿ, ಅದೆಲ್ಲ ಫುಲ್ ಮೀಟಿಂಗ್ ಮಾಡ್ಕೊಂಡು ಮಾಡ್ತಾ ಇದ್ರು. ಮೇಲ್ಗಡೆ ಎಲ್ಲ ಹತ್ಬಿಡ್ತಿದ್ವಿ. ಇದೆ ತೋರಿಸಿ, ಕಲ್ಯ ಬೋರ್ಡ್ ಇದೆ, ಜ್ಯೋತಿ ಪ್ರೌಢಶಾಲೆ, ಜ್ಯೋತಿ ಹೈಸ್ಕೂಲ್. ಇದು ಆಕ್ಚುಲಿ ನೀವು ಯಾವಾಗ ಜಾಯ್ನ್ ಆಗಿದ್ದು ಈ ಸ್ಕೂಲ್ಗೆ? 6th ಸ್ಟ್ಯಾಂಡರ್ಡ್ಗೆ ಇಲ್ಲಿ ಜಾಯ್ನ್ ಆಗಿದ್ದು. ಹೌದಾ? 6th ಸ್ಟ್ಯಾಂಡರ್ಡ್, ಹೈಯರ್ ಪ್ರೈಮರಿ. ಈ ಒಳಗೆ ಹೋಗಂಗಿಲ್ಲ ಆಕ್ಚುಲಿ. ಇವತ್ತು ಸಂಡೇ ಟೈಮ್ ಬಂದಿದ್ದೀವಿ, ಬೇರೆ ಟೈಮ್ ಹೋಗಿದ್ದಿದ್ರೆ. ಬನ್ನಿ ಗೈಸ್ ಇಳಿಯೋಣ. ಇವಾಗ ಇನ್ನೂ ಇರ್ತಾರ ವಾಚ್ಮೆನ್ಗಳು. ನೋಡಿ ಫ್ರೆಂಡ್ಸ್, ಇದೇ ಇವರ ಸ್ಕೂಲ್, ಭಾಗ್ಯ ಜ್ಯೋತಿ. ಕಾಣಿಸ್ತಾ ಇದೆ, ಕಾಣಿಸ್ತಾ ಇದೆ. ಇದು ಪ್ರೇಯರ್ ಮಾಡ್ತಾ ಇದ್ರೆ ಇಲ್ಲಿ. ಪ್ರೇಯರ್ ಅಲ್ಲೂ ಮತ್ತೆ ಖೋಖೋ ಆಗೆಲ್ಲ ಇದು ಹಾಕ್ಸಿರ್ಲಿಲ್ಲ, ಅದು ಟೈಲ್ಸ್. ಇಲ್ಲಿ ಖೋಖೋ ಪ್ಲೇಯರ್ ನಾನು ಮೇನ್. ಇಲ್ಲಿ ಇದೇ ಗ್ರೌಂಡ್ ನಿಮ್ಗೆ? ಇದೇ ಗ್ರೌಂಡ್ ಇದ್ದಿದ್ದು, ಚಿಕ್ಕದು ಇಲ್ಲಿ ಗ್ರೌಂಡ್ ಇದ್ದು. ಅಲ್ಲಿ ಮೇಲೆಲ್ಲ ಕ್ಲಾಸ್ ರೂಮ್ಸ್, ಸುತ್ತ ಮೇಲೆಲ್ಲ ಕ್ಲಾಸ್ ರೂಮ್ಸ್. ಓಕೆ, ಚೆನ್ನಾಗಿದೆ ಸ್ಕೂಲು. ಇದು ಆ್ಯಕ್ಚುಲಿ ಹೈಯರ್ ಪ್ರೈಮರಿ ಮಾಡಿದ್ದು. ಹೈಸ್ಕೂಲು ಎಲ್ಲ ಇಲ್ಲೇ. ಹೈಸ್ಕೂಲು 10th ಇಲ್ಲೇ. ಪಿ ಯು ಬೇರೆನಾ? ಇಲ್ಲಿ ಸೈಡಿಗೆ ಅಲ್ಲಿ ತನಕ ಮಾತ್ರ ಇದ್ದಿದ್ದು ಬಿಲ್ಡಿಂಗ್. ಇಲ್ಲಿ ತನಕ ಇಲ್ಲಿ ತನಕ ಫುಲ್ ಸೈಕಲ್ ಪಾರ್ಕಿಂಗ್ ಇತ್ತು. ಓ, ಇದು ಪಿ ಯು ಹಾಗಾದ್ರೆ? ಪಿ ಯು ಅಲ್ಲ, ಇದು ಸ್ಕೂಲ್. ಪಿ ಯು ಬೇರೆ ಕಡೆ. ಓಕೆ ಓಕೆ. ಇಲ್ಲಿ ಪಾರ್ಕಿಂಗ್ ಇತ್ತು ಮೊದಲು, ಅದು ಎಕ್ಸ್ಟೆಂಡ್ ಮಾಡಿ ಇಲ್ಲಿ ಬಿಲ್ಡಿಂಗ್ ಕಟ್ಟಿದ್ರು. ಓಕೆ, ಕ್ಲೋಸ್ ಮಾಡಿ. ಹಂಗಾದ್ರೆ ಇಲ್ಲೂ 5 ವರ್ಷ ಕಳೆದಿದ್ದೀರಾ ಈ ಸ್ಕೂಲಲ್ಲಿ? 5 ವರ್ಷ ಸತತ 5 ವರ್ಷ ಕಳೆದಿದ್ದೀರಾ. ಓಕೆ ನೋಡಿ, ಇದೇ ನಮ್ಮ ಸ್ಕೂಲ್. ನಿಮ್ಗೆ ಇಲ್ಲಿಂದ ಕ್ಲೀನ್ ಪಿಕ್ಚರ್ ಕಾಣುತ್ತೆ. ಎಷ್ಟೊಂದು ಜನ ಸ್ಕೂಲ್ ಆದಮೇಲೆ ಬಂದಿರೋಕ್ಕಾಗಲ್ಲ, ಅವರು ಒಂದ್ಸಲ ನೋಡ್ಕೊಂಬಿಡ್ಲಿ. ನಿಮ್ಮ ಜೊತೆ ಯಾರ್ಯಾರು ಓದಿರ್ತಾರೆ ಅವರೆಲ್ಲ ನೋಡ್ಕೊಂಡು. ಬಟ್ ಈಗಲೂ ಆಗಲೂ ತುಂಬ ಡಿಫ್ರೆನ್ಸ್ ಇದೆ. ಗೇಟ್ ಆಗಲಿ, ಕಾಂಪೌಂಡ್ ಆಗಲಿ. ಆ್ಯಕ್ಚುಲಿ ಗೇಟ್ ಆ ಕಡೆ ಇತ್ತು ನಾವಿದ್ದಾಗ, ಎಲ್ಲ ಚೇಂಜ್ ಮಾಡಿದ್ದಾರೆ. ನೋಡಿ ಗೈಸ್, ಇದು ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಲ್ಲ, ಇದೇ ಇವರ ಪಿ ಯು ಕಾಲೇಜ್ ಅಂತೆ. ಫಸ್ಟ್ ಪಿ ಯು, ಸೆಕೆಂಡ್ ಪಿ ಯು. ಭಾಗ್ಯ ಜ್ಯೋತಿ ಪದವಿ ಪೂರ್ವ ಕಾಲೇಜ್ ಅಂದ್ರೆ ಅದೇ ಸ್ಕೂಲಲ್ಲಿ ಏನು ಓದಿದ್ರಿ ಅದೇನೆ, ಬಟ್ ಬೇರೆ ಬಿಲ್ಡಿಂಗ್ ಅಷ್ಟೇ. ಓಕೆ, ಪಿ ಯು ಕಾಲೇಜ್ ಇಲ್ಲಿ ಮಾಡಿದ್ರು. ಪಿ ಯು ಕಾಲೇಜ್ ಅಂತ ನನಗೆ ನೋಡ್ತಾ ಇದ್ರೆ ಅಪಾರ್ಟ್ಮೆಂಟ್ ತರ ಕಾಣಿಸ್ತಾ ಇದೆ ಅಲ್ವಾ? ನನ್ಗೆ ಹಂಗೆ ಕಾಣಿಸ್ತಾ ಇದೆ. ಅಂದ್ರೆ ಇದು ಅವತ್ತಾನೆ ಒಂದು 4-5 ವರ್ಷದಿಂದ ರೆಡಿ ಮಾಡಿದ್ರಾ? ಓಕೆ. ಪ್ರೀ ಯೂನಿವರ್ಸಿಟಿ ಕಾಲೇಜ್ 2 ವರ್ಷ ಇಲ್ಲಿ ಮಾಡಿದಿರಾ? ಇಲ್ಲಿ ಸ್ಕೂಲು ಇದೆ, ಕಾಲೇಜು ಇದೆ ಇಲ್ಲಿ. 2 ಇದೆಯಾ? ಕೇಂದ್ರೀಯ ವಿದ್ಯಾಲಯ 2 ಇದೆ. ಓಕೆ. ಬಟ್ ನಾವು ಅಲ್ಲಿ ಸ್ಕೂಲ್ ಓದಿದ್ದು, ಇಲ್ಲಿ ಕಾಲೇಜಿಗೆ ಬಂದಿದ್ದು. ಲೀಡ್ಸ್ ಹೈಸ್ಕೂಲ್, ಸ್ಕೂಲು ಕಾಲೇಜ್ 2 ಇದೆ. ಆ್ಯಕ್ಚುಲಿ ಸ್ಕೂಲಲ್ಲಿರೋಷ್ಟು ಮೆಮೊರೀಸ್ ಕಾಲೇಜಲ್ಲಿ ಇರಲ್ಲ. ಎಲ್ಲರಿಗೂ ನಮ್ಮ ವೀವರ್ಸು ಹೇಳ್ತಾ ಇದ್ದೀನಿ, ಅವ್ರಿಗೂ ಇದೇ ಥರ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅನಿಸುತ್ತೆ. ಸ್ಕೂಲಲ್ಲಿರೋವಂಥ ಫ್ರೆಂಡ್ಸು ಕಾಲೇಜಲ್ಲಿ ಕೆಲವೊಬ್ರಿಗೆ ಸಿಗಲ್ಲ, ಕೆಲವೊಬ್ರಿಗೆ ಸಿಗ್ತಾರೆ, ತುಂಬ ಒಳ್ಳೆ ಫ್ರೆಂಡ್ಸ್ ಸಿಗ್ತಾರೆ. ನಾನು ಕೆಲವೊಬ್ರಿಗೆ ಅಷ್ಟೇ ಹೇಳ್ತಾ ಇರೋದು. ಬಟ್ ಅಷ್ಟೊಂದು ಮೆಮೊರೀಸ್ ಕಾಲೇಜಲ್ಲಿ ಇರಲ್ಲ ಅಲ್ವಾ? ನಂದಿನ ಅಂದರೆ ಸ್ವಲ್ಪ ಸ್ಕೂಲ್ ಫ್ರೆಂಡ್ಸೇ ಇಲ್ಲಿಗೆ ಬಂದಿದ್ದರಿಂದ ನಂಗೆ ಸ್ವಲ್ಪ ಅದೇ ಕ್ಯಾರಿ ಆಯ್ತು. ಇನ್ನು ಎಕ್ಸ್ಟ್ರಾ ಬಂದವರು ಸ್ವಲ್ಪ ಜನ, ಸ್ಕೂಲಿಂದ ಸ್ವಲ್ಪ ಜನ ಬಂದಿದ್ರು ಇಲ್ಲಿಗೆ. ಸೊ ನನಗೆ ಫ್ರೆಂಡ್ಶಿಪ್ ಪಿ ಯುಲಿ ಎಕ್ಸ್ಟ್ರಾ ಫ್ರೆಂಡ್ಶಿಪ್ ನಿಮ್ಗೆ ಆಗಲಿಲ್ಲ. ಆ್ಯಕ್ಚುಲಿ ಫ್ರೆಂಡ್ಸ್ ಇವಾಗ ಸೆಕೆಂಡ್ ಅಂದರೆ ಮೂರನೇ ಮನೆ ಇದು, ಮೂರನೇ ಮನೆಗೆ ಚೇಂಜ್ ಆಗಿರೋದು.
ಅಲ್ಲಿಂದ ಇಲ್ಲಿಗೆ ಬಂದ್ರಂತೆ. ಇವ್ ಎಷ್ಟು ವರ್ಷ ಇದ್ದಾಗ? ಜಾಸ್ತಿ ಇರ್ಲಿಲ್ಲ, ನಾನು 1 ವರ್ಷ ಇದ್ವೇನೋ ಮೇ ಬಿ. ಆಕ್ಚುಲಿ ಇನ್ನೊಂದು ಬೇಜಾರಿನ ವಿಷಯ ಏನು ಅಂತ ಹೇಳಿದ್ರೆ, ಈ ಮನೆಗೆ ಬಂದ್ಮೇಲೆ ನಮ್ಮ ಮಾವ ಅಂದ್ರೆ ಶಿವ ಡ್ಯಾಡಿ ಎಕ್ಸ್ಪೈರ್ ಆಗಿದ್ದು. ಇದೆ ಸೆಕೆಂಡ್ ಮನೆ. ಹೌದಾ? ಆ ಕಡೆ ಇದು ವರುಣ್ ಅವ್ರ ಮನೆ. ಅವ್ರು ಬಂದ್ರಾ? ಅವರು ಇಲ್ಲಿಗೆ ಬಂದ್ರು. ಅವರು ಬಂದ್ರಾ? ಪಕ್ಕ ಮನೆನೆ. ಹೌದಾ? ಇದು ಇವ್ರ ಮನೆ ಆಪೋಸಿಟ್ ಮನೆನಾ? ಇಲ್ಲ, ಪಕ್ಕ. ಇದು ವರುಣ್ ಮನೆ, ಅದು ನಮ್ಮ ಮನೆ. ಝೂಮ್ ಮಾಡ್ತೀನಿ. ಫಸ್ಟ್ ಡೋರು ನಿಮ್ ಫ್ರೆಂಡ್ ವರುಣ್ ಅವ್ರದ್ದು, ಅದ್ರ ಪಕ್ಕದ್ದು ನಿಮ್ದಾ? ನಾವು ಬಿ ಕಂಪ್ನಿಲಿ ಎದುರುಗಡೆ ಇದ್ವಿ. ಇಲ್ಲಿ ಅಕ್ಕ ಪಕ್ಕಕ್ಕೆ ಬಂದ್ವಿ. ಅಲ್ಲಿ ಚೆನ್ನಾಗಿತ್ತ ಮನೆ ಒಳಗಡೆ? ಇದೆಲ್ಲ ಚೆನ್ನಾಗಿತ್ತು. ಆಮೇಲೆ ನಮ್ಮ ಡ್ಯಾಡಿ ಎಕ್ಸ್ಪೈರ್ ಆದ್ರಲ್ಲ, ಸೊ ನಾವು ಇಲ್ಲಿ ಖಾಲಿ ಮಾಡ್ಕೊಂಡು ನೆಕ್ಸ್ಟ್ ಅಲ್ಲಿಗೆ ಹೋಗ್ಬೇಕು ಬಂತು. ನಂತರ ಯಾವ್ದಾರ ಡಬಲ್ ಬೆಡ್ರೂಮ್ ಎಲ್ಲ ಇತ್ತಾ? ಹೌದು, ಇದು ಡಬಲ್ ಬೆಡ್ರೂಮ್ ಅಪಾರ್ಟ್ಮೆಂಟ್ ತರ ಇರೋದು ಆಕ್ಚುಲಿ. ಇದು ಆಕ್ಚುಲಿ ಇಲ್ಲಿಗೂ ಜಿ ಬ್ಲಾಕ್. ಇದರಲ್ಲಿ ನಾನು ಆಗಲೇ ನಮ್ಮ ಡ್ಯಾಡಿ ಕರೆಕ್ಟಾಗಿ ಇಲ್ಲಿ ಬಂದು ಒಂದು 6-7 ತಿಂಗಳಿಗೆ ಎಕ್ಸ್ಪೈರ್ ಆಗೋದ್ರು. ನಿಮಗೆ ಜಾಬ್ ಆಗಿತ್ತು ಇಲ್ಲಿ ಬಂದಾಗ? ಇಲ್ಲ, ಅಲ್ಲೇ ಆಗಿತ್ತು. ಅಲ್ಲೇ ಜಾಬ್ ಆಗಿತ್ತು. ಅಲ್ಲಿ ಇದ್ದು ಜಾಬ್ ಆಗಿ 1 ವರ್ಷ 2 ವರ್ಷ ಇದ್ನೇನೋ. ಆಮೇಲೆ ಎಷ್ಟು ವರ್ಷ? 1 ವರ್ಷ ಇದ್ರ 1.5 ವರ್ಷ ಇದ್ರ? ಒಂದು ವರ್ಷ, ಇದು 1.25 ವರ್ಷ ಇದ್ವಿ ಅಷ್ಟೇ. ಆ್ಯಕ್ಚುಲಿ ಏನಂದರೆ, ನಾನು ನಮ್ಮ ಅಪ್ಪ ಅಮ್ಮ ಗೃಹ ಪ್ರವೇಶಕ್ಕೆ ಕೂತ್ಕೊಳ್ಳಿಲ್ವಲ್ಲ, ಅಪ್ಪ ಇರಲಿಲ್ಲ. ಸೊ ಈ ಮನೆ ಪೂಜೆ ಟೈಮಲ್ಲಿ ಕೂತಿದ್ರು. ಹೌದಾ? ಪೂಜೆ ಮಾಡಿಸಿದ್ವಿ. ಈ ಮನೆಗೆ ಬಂದ್ರಲ್ಲ, ಅವಾಗ ಒಂದು ಪೂಜೆ ಮಾಡಿಸಿದ್ರು. ಅಪ್ಪ ಅಮ್ಮ ಒಟ್ಟಿಗೆ ಕೂತ್ ಪೂಜೆ ಮಾಡಿಸಿದ್ದು ನಾವು ನೋಡಿದ್ವಿ. ಇದು ಒಂದು ಮನೆಗೆ ಬಂದಾಗ ಒಂದು ನೋಡಿದ್ವಿ. ಓಕೆ. ಹಾಗೆ ಫ್ರೆಂಡ್ಸ್, ಫೈನಲ್ ಆಗಿ ಲಾಸ್ಟ್ 4ನೇ ಮನೆ ಅಲ್ವಾ ಇದು? ಇದು 4ನೇ ಮನೆ ಗೈಸ್. ಆ್ಯಕ್ಚುಲಿ ಇಲ್ಲಿ ಒಳಗಡೆ ಎಲ್ಲ ಹೋಗೋಕ್ಕಾಗಲ್ಲ. ಇದು ಏನಂದರೆ, ಇವಾಗ ನಾವು ಇದೀವಲ್ಲ ಮನೆ, ಸ್ವಂತ ಮನೆ, ಅದನ್ನು ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಹತ್ರದಲ್ಲೇ ಇವರು ರೆಂಟ್ ಮನೆ ಮಾಡ್ಕೊಂಡಿದ್ದು. ಇದೇ ಮನೆ. ನೀವು ಹೇಳ್ರಿ, ಎಕ್ಸ್ಪ್ಲೈನ್ ಮಾಡ್ರಿ, ನಾನಿಲ್ಲ ಇಲ್ಲಿ. ಅಲ್ಲ, ಎಲ್ಲ ಗೊತ್ತಲ್ಲ ನಿಮ್ಗೇನೆ. ಹೇಳಿ ಈಗ ನೀವು. ಇಲ್ಲ, ಆ್ಯಕ್ಚುಲಿ ನಾವು ನಾವು ಜ್ಯೋತಿನಗರ್ ಬಿಟ್ಟ ಮೇಲೆ ಮನೆ ಕಟ್ಟಬೇಕು ಅನ್ನೋ ಕಾರಣಕ್ಕೇ ಇಲ್ಲಿ ಬಂದಿದ್ದು. ಇಲ್ಲಿ ಆ್ಯಕ್ಚುಲಿ 1.5 ವರ್ಷ ಇದ್ದೆ ಅನಿಸುತ್ತೆ. 1.5 ವರ್ಷ ಇದ್ದೆ. ಇಲ್ಲೇ ಬಂದುಬಿಟ್ಟು ನಮ್ಮ ಮನೆ ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಇದೇ ಮನೆಯಿಂದ, ಆ್ಯಕ್ಚುಲಿ ಇಲ್ಲಿಂದ ನಮ್ಮ ಮನೆಗೆ ಒಂದು 100 ಮೀಟರ್ಸ್ ಡಿಫ್ರೆನ್ಸ್ ಇದೆ ಅಷ್ಟೇ. ಅಷ್ಟೇ ಡಿಫ್ರೆನ್ಸ್ ಇರೋದು. ಮನೆ ಕಟ್ಟಬೇಕು ಅನ್ನೋ ಇಂಟೆನ್ಷನ್ಲೇ ಬಂದು ಇಲ್ಲಿ ಮನೆ ಮಾಡಿಕೊಂಡು ಏನೋ 1 ಇಯರ್ ಇದ್ವಿ ಅನಿಸುತ್ತೆ. 1 ಇಯರ್ ಮೇಲೆ ಇದ್ವಿ. ಇಲ್ಲ, 2 ಇಯರ್ಸ್ ಇದ್ವಿ ಐ ಥಿಂಕ್. 2 ವರ್ಷ ಇದ್ವಿ. ಇಲ್ಲಿಂದ ನಮ್ಮನೆ ಹೆಂಗೆ ಎಲ್ಲಿಗೆ ಹೋಗ್ತೀವಿ ನೋಡ್ಕೊಂಡು ಹಂಗೆ ಎಲ್ಲ ಕ್ಯಾಮ್ರಾ ಆನ್ ಇಟ್ಕೊಳ್ಳಿ. ಕಾರ್ ತಿರುಗಿಸ್ಕೊತೀನಿ. ಎಷ್ಟು ದೂರ ಇದೆ ನೋಡ್ತಾರೆ. ಜಸ್ಟ್ ಇಲ್ಲೇ ಗೈಸ್. ಈಗ ಯೂಟರ್ನ್ ತಗೊಳ್ತಾ ಇದ್ದೀನಿ ಕಾರ್ನ. ಆಕ್ಚುಲಿ ನಮ್ಮನೆ ಫಸ್ಟ್ ಫ್ಲೋರ್ ಕಾಣ್ತಿದ್ಯಲ್ಲ, ಅಲ್ಲಿ ಅವರು ನಮ್ಮ ಓನರ್ ಇದ್ದಿದ್ದು ಫಸ್ಟ್ ಫ್ಲೋರ್ ಅಲ್ಲಿ. ಅವರು ಮನೆ ಕಟ್ಬೇಕಾದ್ರೆ ಪಾಪ ಗೈಡ್ ಮಾಡ್ತಾ ಇದ್ರು ನಿಮ್ಗೆ. ನೀವು ಅವಾಗ ಸ್ವಲ್ಪ ನಿಮ್ಗೆ ಚಿಕ್ಕವರಲ್ವಾ? ನಾನು ಮನೆ ಕಟ್ಟೋ ಬಗ್ಗೆ ಐಡಿಯಾನೇ ಇರಲಿಲ್ಲ. ಸೊ ಅವರು ಸ್ವಲ್ಪ ಆದಷ್ಟು ಹೇಳ್ಕೊಡೋರು. ಏನೋ ಸಣ್ಣ ಪುಟ್ಟ ಡೌಟ್ಸ್ ಇದ್ರೆ ಅವ್ರನ್ನ ಕೇಳ್ತಿದ್ದೆ. ಫೈನಲಿ ಗೈಸ್ ಮನೆ ಹತ್ರ ಬಂದ್ವಿ. ಸದ್ಯಕ್ಕೇನು ಈಗ ಸ್ವಂತವಾಗಿ ಮನೆ ಕಟ್ಕೊಂಡಿದ್ದು ನೋಡಿ. ನಮ್ಮ ಪಕ್ಕದಲ್ಲೇ ಇದೆ. 2 ವರ್ಷದ ಗಂಟ್ಲಿದಾಯ್ತು. ಮಾತಾಡಿಲ್ಲ. 2 ವರ್ಷದ ಮಗುವಿಂದ ಈಗ 29 ವರ್ಷ. 29 ವರ್ಷದಲ್ಲಿ ಇಲ್ಲಿ ಬದುಕ್ತಾ ಇದ್ದೀವಿ. ಸ್ವಂತ ಮನೆ ಕಟ್ಕೊಂಡು ಒಂದು ಪೀಸ್ಫುಲ್ ಲೈಫ್ ಬದುಕ್ತಾ ಇದ್ವಿ. ಕೆಳಗಡೆ ಇಲ್ಲಿ ಕಮರ್ಷಿಯಲ್ ಇದಿದೆ, ಮೇಲ್ಗಡೆ ಮನೆ ಇದೆ. ಇದು ನನ್ನ ಜೀವನದ ಜರ್ನಿ. ಫ್ರೆಂಡ್ಸ್, ಇದಿಷ್ಟು ಇವರ ಒಂದು ಲೈಫ್ ಜರ್ನಿ. ಆ್ಯಂಡ್ ಏನು ಅಂತ ಹೇಳಿದ್ರೆ, ಈ ಬಿಲ್ಡಿಂಗ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಮಹಾರಾಜ ಕಾಲೇಜ್. ಇವರು PU ಮುಗಿಸ್ಕೊಂಡು 1.5 ಇಯರ್ ಮಹಾರಾಜ ಕಾಲೇಜಲ್ಲಿ ಡಿಗ್ರಿ ಮಾಡಿದ್ರು. ಏನಂದರೆ 1.5 ಇಯರ್ ಆದ ತಕ್ಷಣ ಇವರಿಗೆ ಜಾಬ್ ಆಯಿತು. ಸುಮಾರು ಜನಕ್ಕೆ ಗೊತ್ತಿರುತ್ತೆ ಅವರಿಗೆ 19 ಇಯರ್ಸ್ಗೆ ಜಾಬ್ ಆಯಿತು ಅಂತ. ಆ್ಯಂಡ್ 1.5 ಇಯರ್ಸ್ ಮುಗಿದ ತಕ್ಷಣ, ಅಂದರೆ ಡಿಗ್ರಿ ಅಂದರೆ 3 ಇಯರ್ಸ್ ಜಾಸ್ತಿ ಮೆಮೊರೀಸ್ ಇರುತ್ತೆ, ಬಟ್ 1.5 ಇಯರ್ ಅಲ್ವಾ. ಸೊ ಮಹಾರಾಜ ಕಾಲೇಜ್ ಒಂದಷ್ಟು ಪಿಕ್ಸ್ ಹಾಕಿದ್ದೀನಿ. ಸೊ ಇದಾಗಿದ್ದು ಗೈಸ್ ನನ್ನ ಇವತ್ತಿನ ಒಂದು ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.